ಇವತ್ತು ನಾನು ತೇಜಸ್ವಿ ಅವ್ರಿಗೆ ಹೇಳ್ತೇನೆ, ಸೂರ್ಯ ಅವರೇ, ಬನ್ನಿ ನಾವೆಲ್ಲ ಕೈ ಜೋಡಿಸೋಣ ಬೆಂಗಳೂರು ನಗರದ ಅಭಿವೃದ್ಧಿಗೋಸ್ಕರ. ಈಗ ಬೆಂಗಳೂರು ನಗರಕ್ಕೆ ಏನ್ ಬೇಕಾಗಿದೆ? ಬೆಂಗಳೂರು ನಗರಕ್ಕೆ 15,000 ಬಸ್ ಬೇಕು. ಬೆಂಗಳೂರು ನಗರಕ್ಕೆ 414 ಕಿಲೋಮೀಟರ್ ಮೆಟ್ರೋ ನೆಟ್ವರ್ಕ್ ಬೇಕು. ಬೆಂಗಳೂರು ನಗರಕ್ಕೆ ಸಬರ್ಬನ್ ಟ್ರೈನ್ ಎಫೆಕ್ಟಿವ್ ಆಗಿ ನೆಟ್ವರ್ಕ್ ಆಗ್ಬೇಕಾಗಿದೆ. ಟನಲ್ಲು ಆಗಬೇಕು, ಎಲಿವೇಟೆಡ್ ಕಾರಿಡಾರ್ಸ್ ಕೂಡ ಆಗಬೇಕು. ಎಲ್ಲಾ ರೀತಿಯಲ್ಲಿ ಬೆಂಗಳೂರು ನಗರದ ಸಂಚಾರ ಯಾವುದೇ ದಟ್ಟಣೆ ಇಲ್ಲದೆ ಮಾಡಬೇಕಂತ ಪರಿಸ್ಥಿತಿಗೆ ನಾವು ಇವತ್ತು ಬರಬೇಕು. ಬನ್ನಿ ಕೇಂದ್ರ ಸರ್ಕಾರಕ್ಕೆ ಹೋಗೋಣ. ಮೆಟ್ರೋ ಇವತ್ತು ಎಷ್ಟಿದೆ, ಡಬಲ್ ಫ್ಲೀಟ್ ಮಾಡಿ ಅಂತ ಹೇಳೋಣ. ಇರದೇ ನೆಟ್ವರ್ಕ್ ಮೆಟ್ರೋಗೆ ಇವತ್ತು 6 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತಾ ಇದೆ, ಮೆಟ್ರೋ ಕೋಚ್ 6 ನಿಮಿಷಕ್ಕೆ. ನಮ್ಮ ಟೆಕ್ನಾಲಜಿ ನೋಡಿದ್ರೆ 90 ಸೆಕೆಂಡ್ಗೆ ಒಂದು ಕೋಚ್ ಬಂದ್ರು ನಮ್ಮ ಹತ್ರ ಅವಕಾಶ ಇದೆ. 90 ಸೆಕೆಂಡ್. ಈಗ ಬರ್ತಿರೋದು ಎಷ್ಟು? 6 ನಿಮಿಷಕ್ಕೆ ಫ್ರೀಕ್ವೆನ್ಸಿ. ನೀವು ಕೇಂದ್ರ ಸರ್ಕಾರದಿಂದ ಎಕ್ಸ್ಟ್ರಾ ಕೋಚಸ್ ಕೊಡಿಸಿ 2 ನಿಮಿಷಕ್ಕಾದ್ರೂ ಮಾಡೋಣ. 2 ನಿಮಿಷಕ್ಕೆ ಒಂದು ಟ್ರೈನ್ ಬರಬೇಕಪ್ಪ. ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ರೀತಿಯ ಇಶ್ಯೂ ಅಲ್ಲಿ ತೆಗೆದುಕೊಳ್ಳಲ್ಲ. ಇವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬೆಂಗಳೂರಿಗೆ ಬಂದು ಗಲಾಟೆ ಮಾಡೋದು, ಡೆಲ್ಲಿಗೆ ಬಂದು ಸುಮ್ಮನೆ ಇರೋದಲ್ಲಿ, ಡೆಲ್ಲಿಗೆ ಹೋಗಿ ಸುಮ್ಮನೆ ಇರೋದು. ಇವರು ಡೆಲ್ಲಿಗೆ ಹೋಗಿ ಗಲಾಟೆ ಮಾಡಿ ಬೆಂಗಳೂರಿಗೆ ಬಂದು ನಮ್ಗೆಲ್ಲರಿಗೂ ವಿಶ್ವಾಸಕ್ಕೆ ತಗೋಬೇಕಾಗಿತ್ತಲ್ಲ. ಅಲ್ಲ, ಎಲ್ಲ ಗಲಾಟೆ ಇರೋದು ಬೆಂಗಳೂರಲ್ಲೇ. ಅವರ ಸರ್ಕಾರದಿಂದ ಒಂದೇ ಒಂದು ಡಿಮ್ಯಾಂಡ್ ಮಾಡೋದಿಲ್ಲ, ಒಂದೇ ಒಂದು ಕಾರ್ಯಕ್ರಮ ತಗೊಂಡು ಹೋಗೋದಿಲ್ಲ. ಇವತ್ತು ಬೆಂಗಳೂರು ನಗರದ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರಕ್ಕೆ ನಾವು 4.5 ಲಕ್ಷ ಕೋಟಿ ನಮ್ಮ ರಾಜ್ಯದ ತೆರಿಗೆ ಕೊಡೋದು ಹೊರತುಪಡಿಸಿ ಇವತ್ತು 42% IT ಎಕ್ಸ್ಪೋರ್ಟ್ಸ್ ಇದೆಯಲ್ಲ, ಬೆಂಗಳೂರು ನಗರದಿಂದ ಆಗ್ತಾ ಇದೆ. ಇಡೀ ದೇಶದ ಆ ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ? ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಆ ಟ್ಯಾಕ್ಸ್ ಇವತ್ತು ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ ಎಲ್ಲಿದ್ದಾವೆ? ಬೆಂಗಳೂರು ನಗರದಲ್ಲಿದ್ದಾವೆ. ಹೈಯೆಸ್ಟ್ ನಂಬರ್ ಆಫ್ ಯೂನಿಕಾರ್ನ್ಸ್ ಎಲ್ಲಿದ್ದಾವೆ? ಬೆಂಗಳೂರು ನಗರದಲ್ಲಿದ್ದಾವೆ. ಹೈಯೆಸ್ಟ್ ನಂಬರ್ ಆಫ್ ಫಾರ್ಚೂನ್ 500 ಕಂಪನೀಸ್ ಎಲ್ಲಿದ್ದಾವೆ? ಬೆಂಗಳೂರು ನಗರದಲ್ಲಿದ್ದಾವೆ. ಇವತ್ತು ಇನೋವೇಷನ್, AI ಎಲ್ಲ ಆಗ್ತಾ ಇದ್ರು ಕೂಡ ಬೆಂಗಳೂರು ನಗರದಲ್ಲೇ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿ ಆರ್ ದಿ ಗ್ರೋತ್ ಇಂಜಿನ್ ಫಾರ್ ದಿ ಕಂಟ್ರಿ. ಮೋದಿ ಸರ್ಕಾರ ಏನ್ ನಡೀತಾ ಇದೆಯಲ್ಲ, ಆ ಸರ್ಕಾರದ ಇಂಜಿನ್ಗೆ ಫ್ಯೂಯಲ್ ಹಾಕದವರು ಬೆಂಗಳೂರು ನಗರದವರು. ಇವತ್ತು ಇಷ್ಟೆಲ್ಲ ಕೊಡುಗೆ, ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರದ ಜನ ಕೇಂದ್ರ ಸರ್ಕಾರಕ್ಕೂ ಮಾಡ್ತಾ ಇದಾರಲ್ಲ, ನೀವು ವಾಪಸ್ ಏನ್ ಕೊಡ್ತಾ ಇದ್ದೀರಿ? ಅದ್ರ ಬಗ್ಗೆ ಯಾಕೆ ಮಾತಾಡುವುದಿಲ್ಲ? ಒಂದು ಕೋಚ್ ಇನಾಗ್ರೇಷನ್ ಮಾಡಬೇಕಾದ್ರೆ ಮಾನನೀಯ ಪ್ರಧಾನ ಮಂತ್ರಿಗಳು ಬೆಂಗಳೂರು ಬರ್ತಾರಲ್ಲ, ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಎಷ್ಟು? ಕೆಲವು ಸೆಕ್ಟರ್ಸ್ ಅಲ್ಲಿ ಮೆಟ್ರೋಲ್ಲೇ ಹೇಳ್ತಾ ಇದ್ದೀನಿ ನಾನು, 12.5% ಇದೆ. ಮ್ಯಾಕ್ಸಿಮಮ್ 20% ಮಾಡ್ತಾರೆ ಕೇಂದ್ರ ಸರ್ಕಾರ. ಮಿಕ್ಕಿದ್ದೆಲ್ಲ ಇವತ್ತು ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಇವರು ಹೆದರ್ಕೊಳ್ಳೋದೇನ್ ಬೇಕಾಗಿಲ್ಲ, ಅವರ ಸರ್ಕಾರದಿಂದ ಹೆದರ್ಕೊಳ್ಳೋದೇನ್ ಬೇಕಾಗಿಲ್ಲ. ಅವರು ಕೇಳ್ಕೋಬೇಕು 50% ಕಾಂಟ್ರಿಬ್ಯೂಷನ್ ಮೆಟ್ರೋಗೆ ಮಾಡೋಣ ಅಂತ. ಯಾಕಂದ್ರೆ ವಿ ಆರ್ ನಾಟ್ ಎನಿ ಅದರ್ ಸಿಟಿ. ನಾವು ಬೇರೆ ಸಿಟಿ ತರ ಅಲ್ಲ, ನಾವು ದಿ ಮೋಸ್ಟ್ ಕಾಂಟ್ರಿಬ್ಯೂಟಿಂಗ್ ಸಿಟಿ ಇನ್ ದಿ ಕಂಟ್ರಿ. ಉತ್ತರ ಭಾರತದ ಜನ ಕೂಡ ನಮ್ಮಲ್ಲಿ ಬಂದು ಉದ್ಯೋಗ ಪಡ್ಕೊಂಡು ಇಲ್ಲಿ ಬಹಳ ನೆಮ್ಮದಿಯಿಂದ ವಾಸಿಸ್ತಾ ಇದ್ದಾರೆ. ದೇಶದ ಪ್ರತಿಯೊಂದು ಭಾಗದಿಂದ ಇಲ್ಲಿ ಜನ ಬಂದು ನೆಲೆಸಿದ್ದಾರೆ. ವಿ ಆರ್ ಸಚ್ ಎ ಗುಡ್ ಸಿಟಿ. ಸೊ ನಾನು ಹೇಳಕ್ ಬಯಸ್ತಾ ಇದ್ದೇನೆ, 1 ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಬೆಂಗಳೂರು ನಗರದ ಸಂಚಾರ ಇನ್ಫ್ರಾಸ್ಟ್ರಕ್ಚರ್ಗೆ ಹೂಡಿಕೆ ಮಾಡಬೇಕು.
ಆ ಡಿಮ್ಯಾಂಡ್ ತೇಜಸ್ವಿ ಸೂರ್ಯ ಮಾಡಬೇಕು ಕೇಂದ್ರ ಸರ್ಕಾರದ ಮುಂದೆ. ಅದನ್ ಬಿಟ್ಟು ಡೈಲಿ ಇಲ್ಲಿ ಬಂದು ಹಿಟ್ ಅಂಡ್ ರನ್ ತರ ಏನೋ ಒಂದು ಅನೌನ್ಸ್ ಮಾಡೋದು ಹೋಗ್ಬಿಡೋದು ಅಂದ್ರೆ ಇದರಿಂದ ನಗರಕ್ಕೇನು ಪ್ರಯೋಜನ? ಕನ್ಸ್ಟ್ರಕ್ಟಿವ್ ರಾಜಕಾರಣ ಮಾಡಬೇಕು ಅಂದ್ರೆ ಬೆಂಗಳೂರು ನಗರದ ಹಿತದೃಷ್ಟಿ ಬಂದಾಗ ಯಾರು ಕೂಡ ರಾಜಕಾರಣ ಮಾಡಕೂಡದು. ಬಿಜೆಪಿಯವರಾಗ್ಲಿ, ಕಾಂಗ್ರೆಸ್ನವರಾಗ್ಲಿ, ಬೇರೆ ಪಕ್ಷದವರಾಗ್ಲಿ ನಾವೆಲ್ಲ ಒಂದಾಗಬೇಕು. ಅದಿಲ್ವಲ್ಲ. ಬಟ್ ಏನೇ ಆಗ್ಲಿ, ಒಂದು ಸಂತೋಷ ಏನಂದ್ರೆ ಅವರು ಕೋಮುವಾದಿ ವಿಷದ ಅಜೆಂಡಾ ಬಿಟ್ಟು, ವಿಷಕಾರದನ್ನು ಸಮಾಜದಲ್ಲಿ ಬಿಟ್ಟು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ರಾಜಕಾರಣಕ್ಕೋಸ್ಕರ ಆದ್ರೂ ಸಹ ಇದರಲ್ಲೇ ರಾಜಕಾರಣ ಮಾಡಿ. ರಾಜಕಾರಣಕ್ಕೋಸ್ಕರ ನೀವು ಮಾತನಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ನಿಜವಾಗ್ಲೂ ನಿಮ್ಮ ಉದ್ದೇಶ ಬೆಂಗಳೂರು ನಗರದ ಅಭಿವೃದ್ಧಿ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಒತ್ತಾಯ ಮಾಡ್ತಿದ್ರಿ ಇದೆಲ್ಲ ಆಗ್ಬೇಕು ಅಂತ. ಅದಿಲ್ಲ. ನಿಜವಾಗ್ಲೂ ನಿಮ್ಗೆ ಬೆಂಗಳೂರು ನಗರದ ಮೇಲೆ ಕಾಳಜಿ ಇದ್ದಿದ್ರೆ ನಿಮ್ಮ ಸರ್ಕಾರ ಇದ್ದಿದ್ದ ಟೈಮು ಕೂಡ ಇದೇ ರೀತಿ ನೀವು ಮಾತನಾಡಿ ಪ್ರಪೋಸಲ್ಸ್ ಕೊಡ್ತಾ ಇದ್ರಿ. ಅದು ನೀವು ಮಾಡಿಲ್ಲ. ಅಂದ್ರೆ ರಾಜಕಾರಣದ ಉದ್ದೇಶದಿಂದ ನೀವು ಈ ಸಬ್ಜೆಕ್ಟ್ ತಗೊಂಡಿದ್ರಿ. ಅದು ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ ಅಂತ ನಾನು ಇವತ್ತು ಹೇಳಕ್ಕೆ ನಮ್ಮ ಸ್ನೇಹಿತರು ತೇಜಸ್ವಿ ಸೂರ್ಯ ಅವರಿಗೆ ಹೇಳಕ್ ಬಯಸ್ತಾ ಇದ್ದೇನೆ.